ನಮಸ್ಕಾರ ಪ್ರಿಯ ಮಿತ್ರರೇ. ಇವತ್ತು ನಾನು ಒಂದು ಭಾವಪೂರ್ಣ ಕತೆ, ಲಕ್ಷ್ಮೀ ದೇವಿಯ ಕೃಪೆಯ ಸ್ಪರ್ಶವನ್ನು ಅನುಭವಿಸಿದ ಒಬ್ಬ ಭಕ್ತನ ಕಥೆಯನ್ನು ಹೇಳುತ್ತೇನೆ. ಈ ಕಥೆ ಹಣ, ಹೆಮ್ಮೆ, ಯುದ್ಧಗಳ ಬಗ್ಗೆ ಅಲ್ಲ. ಇದು ಒಂದು ನಂಬಿಕೆ, ತಪಸ್ಸು ಮತ್ತು ದೇವಿಯ ದಯೆಯ ಬಗ್ಗೆ. ಕಥೆಯ ಹೆಸರು ರಾಮಣ್ಣನ ಮನೆಗೆ ಬಂದ ಲಕ್ಷ್ಮಿ. ಬಡತನದಲ್ಲೂ ನಂಬಿಕೆಯನ್ನು ಕಳೆದುಕೊಳ್ಳದ ರಾಮಣ್ಣ ಎಂಬ ಶುದ್ಧ ಮನಸ್ಸಿನ ಭಕ್ತನ ಬದುಕಿಗೆ ದೇವಿಯು ಹೇಗೆ ಬರುತ್ತಾಳೆ ಎಂಬುದು ಇವತ್ತಿನ ಕಥೆಯ ಹೃದಯವಾಗಿದೆ. ಕಾಲ ತುಂಬ ಹಿಂದಿನದು. ತುಂಗಾ ನದಿಯ ತೀರದಲ್ಲಿ ಹಿರಿಕೆರೆ ಎಂಬ ಹಳ್ಳಿ ಇತ್ತು. ಆ ಹಳ್ಳಿಯು ಜನಸಂಖ್ಯೆಯಲ್ಲಿ ಚಿಕ್ಕದಾದರೂ ನಂಬಿಕೆ, ಧರ್ಮ, ಭಕ್ತಿ ತುಂಬಿದವರು ಅಲ್ಲಿ ನೆಲೆಸಿದ್ದರು. ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ದೇವರ ನಾಮಸ್ಮರಣೆ, ಸಂಜೆ ಮಂಜುಪಟದಲ್ಲಿ ದೀಪಾರಾಧನೆ. ಅಲ್ಲಿ ವಾಸಿಸುತ್ತಿದ್ದ ರಾಮಣ್ಣ ಎಂಬ ವ್ಯಕ್ತಿಯ ಬದುಕು ಪವಿತ್ರ. ಬಹುಶಃ ಶೈಕ್ಷಣಿಕ ವಿದ್ಯೆ ಇಲ್ಲದವನು, ಆದರೆ ದೇವರ ನಂಬಿಕೆಯಂತಹ ದೊಡ್ಡ ವಿದ್ಯೆ ಹೊಂದಿದ್ದ. ದಿನವೂ ಬೆಳಿಗ್ಗೆ ಎದ್ದು ನದಿಗೆ ಹೋಗಿ ಸ್ನಾನ ಮಾಡಿ ಮನೆಯ ಮುಂಬಾಗಿಲಲ್ಲಿ ಲಕ್ಷ್ಮೀದೇವಿಗೆ ಹೂವಿನ ಪೂಜೆ ಮಾಡುತ್ತಿದ್ದ. ಮನೆ ಚಿಕ್ಕದು, ಆದಾಯ ಕೂಡ ಕಡಿಮೆ, ಆದರೆ ಮನಸ್ಸು ಮಾತ್ರ ಬಹಳ ವಿಶಾಲ. ತಿಂಗಳ ಕೊನೆಗೂ ಬಡತನ ಮಾತ್ರ ಉಳಿಯುತ್ತಿತ್ತು. ಹೊಲದಲ್ಲಿ ಕೆಲಸ, ಮನೆಗೆ ಬಂದ ಮಕ್ಕಳಿಗೆ ಬಿಸಿ ಒಗ್ಗರಣೆ ಅನ್ನ, ಹೆಂಡತಿ ರಾಮಮ್ಮ ಸಹ ಸಹನೆ ದೀಪ. ಅವಳ ನಂಬಿಕೆಯೂ ಲಕ್ಷ್ಮಿ ಮೇಲಿತ್ತು. ನಮ್ಮ ಮನೆಯ ದೀಪದಲ್ಲಿಯೇ ದೇವಿಯ ದರ್ಶನ ಇದೆ ಅಂತ ಅನ್ನುತ್ತಿದ್ದಳು. ಆ ವರ್ಷ ಮಳೆ ವಿಳಂಬವಾಗಿ ಬಂದಿತ್ತು. ಬಿತ್ತನೆ ಆಗಿದ್ದು ಕೂಡ ಕಡಿಮೆ. ಬೆಳೆ ಹಾಳು ಆಗುವ ಲಕ್ಷಣವಿತ್ತು. ಬೆಳೆ ಬೆಳೆಯದೆ ಮನೆಯ ಖರ್ಚು ಜಾಸ್ತಿಯಾಗಿತ್ತು. ಸಾಲಗಾರ ಗೋಪಾಲರಾಯನು ಮನೆಗೆ ಬಂದು ಬೆದರಿಸಿದ. ರಾಮಣ್ಣ, 3 ತಿಂಗಳಾಗಿದೆ, ಸಾಲ ತೀರಿಸಿಲ್ಲ. ಇನ್ನು ನಾನು ಕಾಯುವುದಿಲ್ಲ. ಈ ಶನಿವಾರ ಮನೆ ಖಾಲಿ ಮಾಡಿಸಿ ನಾನೇ ಜಪ್ತಿ ಮಾಡುತ್ತೇನೆ ಎಂದು ಹೇಳಿ ಹೊರಟನು. ರಾಮಮ್ಮ ಕಣ್ಣೀರಿಟ್ಟಳು. ಮಕ್ಕಳಿಗೆ ಏನು ಗೊತ್ತು? ತಂದೆ ತಾಯಿಯ ನೋವು ಅವರ ಬಾಳ್ಯದಲ್ಲಿಯೇ ನುಂಗಿತ್ತು. ಆ ರಾತ್ರಿ ರಾಮಣ್ಣ ದೇವರ ಮುಂದೆ ಕುಳಿತು ದೀಪದ ಬೆಳಕಿನಲ್ಲಿ ಹೃದಯದಿಂದ ಪ್ರಾರ್ಥನೆ ಮಾಡಿದ. ಅಮ್ಮ ಲಕ್ಷ್ಮಿ, ನನ್ನ ಕೈಯಲ್ಲಿ ಹಣ ಇಲ್ಲ, ಆದರೆ ನಿನ್ನ ನೆನೆಸಿಕೆಯಿಂದ ಶಕ್ತಿ ಇದೆ. ನನ್ನ ಮಕ್ಕಳಿಗೆ ಭಿಕ್ಷೆ ಬೇಡ, ಕೇವಲ ಹೊಟ್ಟೆ ತುಂಬಿದ ಭೋಜನ ಕೊಡು ಸಾಕು. ನನ್ನ ಹೆಂಡತಿಗೆ ನಗುವು ಬರುವಂತೆ ಮಾಡು. ನನ್ನ ಮನೆ ಛಾವಣಿಯಲ್ಲಿ ದ್ವಾರ ಬಿದ್ದರೂ ಕೂಡ ಹೃದಯದಲ್ಲಿ ನಿನ್ನ ದರ್ಶನವಿರಲಿ ಎಂದು ಹೇಳಿದ. ಅವನು ತಾನೇ ಧ್ಯಾನದಲ್ಲಿಯೇ ನಿದ್ರಿಸಿದ. ಆದರೆ ರಾತ್ರಿ ರಾಮಣ್ಣನ ಕನಸಿನಲ್ಲಿ ಒಂದು ಪ್ರಕಾಶಮಾನ ರೂಪವೇ ಧಾರಾವಾಹಿಯಾಗಿ ಬಂತು. ಬಿಳಿ ಪದ್ಮದ ಮೇಲೆ ಕುಳಿತ ಕಂಗೊಳಿಸುವ ಕಣ್ಣು, ಲಕ್ಷ್ಮೀದೇವಿಯ ದರ್ಶನ. ಆಗ ಲಕ್ಷ್ಮಿ ನುಡಿದಳು, ರಾಮಣ್ಣ, ನಾನು ಶುದ್ಧ ಮನಸ್ಸಿನಲ್ಲಿ ವಾಸ ಮಾಡುತ್ತೇನೆ. ನಿನ್ನ ನಂಬಿಕೆಯ ತಪಸ್ಸು ನನ್ನ ಹೃದಯ ಸ್ಪರ್ಶಿಸಿದೆ. ನಾಳೆ ಬೆಳಿಗ್ಗೆ ಹೊಸ ಬೆಳಕು ನಿನ್ನ ಬದುಕಿಗೆ ಬರುತ್ತಿದೆ. ಆದರೆ ನಿನ್ನ ಮೊದಲ ಪಾಠ ಪ್ರೀತಿ, ಶ್ರಮ ಮತ್ತು ಧರ್ಮದಿಂದ ಉಳಿಯುವುದು ನನಗೆ ಇಷ್ಟ. ನಾನು ಬಂಗಾರದ ರೂಪದಲ್ಲಿ ಬರುವುದಿಲ್ಲ, ನಿನ್ನ ಕುಟುಂಬದ ನಗುವಿನಲ್ಲಿ ಕಾಣಿಸಿಕೊಳ್ಳುತ್ತೇನೆ ಎಂದು ಹೇಳಿ ಹೊರಟಳು. ಬೆಳಿಗ್ಗೆ ಎದ್ದ ರಾಮಣ್ಣ ಯಾವ ಮಹತ್ವದ ವಿಷಯವನ್ನು ನಿರೀಕ್ಷಿಸುತ್ತಿರಲಿಲ್ಲ. ಆದರೆ ಅಚ್ಚರಿಯಂತಿತ್ತು. ಅವನು ಬಿತ್ತಿದ್ದ ಕೆಲವೊಂದು ಹಣ್ಣುಗಳು ವಿಶಿಷ್ಟ ರೀತಿಯಲ್ಲಿ ಬೆಳೆಯುತ್ತಿದ್ದವು. ಒಂದೇ ರಾತ್ರಿಯಲ್ಲಿ ಅಗ್ಗದ ತರಕಾರಿ ಮರಗಳು ಬೀಗದಂತೆ ಹಣ್ಣು ಕೊಟ್ಟವು. ಅವನ ಮಡದಿಗೆ ಆ ಹಣ್ಣುಗಳಲ್ಲಿ ಸುವಾಸನೆ ಕಂಡಿತು. ಅವಳು ಮಾರುಕಟ್ಟೆಗೆ ಕೊಂಡು ಹೋಗಿದಾಗ ಅಲ್ಲಿ ಜನರು ದಟ್ಟವಾಗಿ ಕೂಡಿಕೊಂಡರು. ಇದು ಸಾಮಾನ್ಯ ಹಣ್ಣು ಅಲ್ಲ, ಇದರಲ್ಲಿ ಬಾಳೆಗಂಧ, ಕೇಸರಿ ರುಚಿ ಎಂದು ಕೂಗಿದರು. ಆ ಹಣ್ಣಿಗೆ ಬಹುಮಾನ ಜಾಸ್ತಿ ನೀಡಿದರು. ವ್ಯಾಪಾರಿಗಳ ದಾರಿ ರಾಮಣ್ಣನ ಮನೆಯತ್ತ ತಿರುಗಿತು. ಅಷ್ಟರಲ್ಲಿಯೇ ಪಕ್ಕದ ಊರಿನ ಕೃಷಿ ಇಲಾಖೆ ಕೂಡ ಈ ಬೆಳೆಯ ಮೇಲ್ಚಾರಣೆಗೆ ಬಂತು. ಸರ್ಕಾರದಿಂದ ಸಹಾಯಧನ, ಹೊಲಕ್ಕೆ ಪೈಪಿಂಗ್, ಮಕ್ಕಳಿಗೆ ಉಚಿತ ಶಿಕ್ಷಣ, ಎಲ್ಲವೂ ಕನಸು ಈಗ ಹೃದಯದ ಜೀವಂತಿಕೆಗೆ ಆಗುತ್ತಿತ್ತು. ಸಾಲಗಾರ ಗೋಪಾಲರಾಯ ತಾನೇ ಬಂದು ರಾಮಣ್ಣನ ಮುಂದೆಯೇ ಕುಳಿತ.
ನಾನೀಗ ಬರೆದ ಪತ್ರವನ್ನೇ ಕಿತ್ತು ಹಾಕುತ್ತೇನೆ. ನೀನು ನನ್ನ ನಿಜವಾದ ಗುರು. ದೇವರು ನಿನ್ನ ಮನೆಯಲ್ಲಿರುವನೆಂದು ನನಗೆ ನಂಬಿಕೆ ಬಂತು ಎಂದು. ಆಗ ರಾಮಣ್ಣ ಗಂಭೀರವಾಗಿ ಹೇಳಿದ, ನಾನು ದೇವರನ್ನು ಹಣಕ್ಕಾಗಿ ಕೇಳಲಿಲ್ಲ. ನಾನು ಅವಳನ್ನು ಮನಶುದ್ಧಿಗಾಗಿ ಆರಾಧಿಸಿದೆ. ಲಕ್ಷ್ಮಿಯು ಸಿಂಹಾಸನದ ಮೇಲೆ ಕುಳಿತಿರಬಹುದು, ಆದರೆ ಅವಳ ಸತ್ಯರೂಪ ಒಂದು ತಾಯಿಯ ಕಣ್ಣು, ಮಗನ ನಗು, ಪತಿಯ ಶ್ರಮ, ಇದು ನಾನು ಕಂಡ ದೇವಿ ಎಂದು ಹೇಳಿದ. ಲಕ್ಷ್ಮೀ ದೇವಿಯನ್ನು ಕೇವಲ ಹಣದ ದೇವತೆಯಾಗಿ ನೋಡಬೇಡಿ. ಅವಳ ತಪಸ್ಸು, ಶ್ರದ್ಧೆ ಮತ್ತು ಸತ್ಯ ಜೀವನದ ಪ್ರತೀಕ. ರಾಮಣ್ಣನ ಬದುಕು ನಮಗೆ ಏನು ಹೇಳುತ್ತದೆ ಎಂದರೆ, ದೇವಿ ಲಕ್ಷ್ಮಿಯು ಹೊರಗಡೆ ಹುಡುಕುವ ಶಕ್ತಿಯಲ್ಲ, ಅವಳು ನಮ್ಮ ಒಳಗಿನ ನಂಬಿಕೆಯೇ ಮುತ್ತು. ಮಿತ್ರರೇ, ರಾಮಣ್ಣನ ಬದುಕು ನಮಗೆ ಏನು ಹೇಳುತ್ತದೆ ಎಂದರೆ, ಲಕ್ಷ್ಮಿಯು ಕೇವಲ ಹಣದ ದೇವತೆಯಲ್ಲ, ಅವಳ ಶ್ರದ್ಧೆಯ ಪ್ರತೀಕ, ಶುದ್ಧ ಹೃದಯದ ಸಂಕೇತ. ನಾವು ಪ್ರೀತಿಯಿಂದ, ಶ್ರಮದಿಂದ, ಸತ್ಯವಂತಿಕೆಯಿಂದ ಬದುಕಿದಾಗ ದೇವಿಯು ನಮಗೆ ಅವಶ್ಯವಾಗಿ ದರ್ಶನ ನೀಡುತ್ತಾಳೆ. ಆದರೆ ಆಕೆಯ ರೂಪವು ನಮ್ಮ ಅಂತರಂಗದಲ್ಲಿಯೇ ಇರುತ್ತದೆ. ಮತ್ತೆ ಒಂದು ಭಕ್ತಿಯ ಕತೆ, ಶ್ರದ್ಧೆಯ ಪಾಠದೊಂದಿಗೆ ಶೀಘ್ರವೇ ನಿಮ್ಮ ಮುಂದೆ ಬರುತ್ತೇನೆ. ಇಲ್ಲಿಗೆ ಸದ್ಯಕ್ಕೆ ವಿದಾಯ. ದೇವಿಯ ಆಶೀರ್ವಾದ ನಿಮ್ಮೊಡನೆ ಇರಲಿ. ಧನ್ಯವಾದ.